KPSCನವರು ಭೂಮಾಪಕರ ಹುದ್ದೆಗೆ ಲ್ಯಾಂಡ್ ಸರ್ವೇಯರ್ ಜಾಬ್ಗೆ ಕಳೆದ ಏಪ್ರಿಲ್ನಲ್ಲಿ ಅರ್ಜಿಯನ್ನು ಕರೆದಿದ್ದರು. ಅದಕ್ಕೆ ಅಂದೇ ಲಾಸ್ಟ್ ಡೇಟ್ ಕೂಡ ಆಗಿತ್ತು. ಆದರೆ ಈಗ ಅಲ್ಲಿ ಒಂದಷ್ಟು ಹುದ್ದೆಗಳು ಮತ್ತಷ್ಟು ಸೇರ್ಪಡೆ ಆಗಿತ್ತು. ಹಾಗೂ ವಯೋಮಿತಿನಲ್ಲಿ ರಿಲ್ಯಾಕ್ಸೇಷನ್ ವಿಸ್ತರಿಸಲಾಗಿರೋದ್ರಿಂದ ಈಗ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಡೇಟ್ಸ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದ್ರ ಬಗ್ಗೆ ಇಲ್ಲಿ ತಿಳ್ಕೊಳ್ತಾ ಹೋಗೋಣ. ವಿಡಿಯೋನ ಕಡೆವರೆಗೂ ನೋಡಿ. ಈಗ ಅರ್ಜಿ ಸಲ್ಲಿಸೋದಕ್ಕೆ ಕಡೆ ದಿನಾಂಕ 9 ಡಿಸೆಂಬರ್ 2024ಕ್ಕೆ ವಿಸ್ತರಿಸಿದ್ದಾರೆ. ಹಾಗಾಗಿ ಯಾರ್ಯಾರು ಇದಕ್ಕೆ ಅರ್ಹರಿದ್ದೀರಿ, ಎಲಿಜಿಬಲ್ ಇದ್ದೀರಿ, ನೀವು ಕೂಡಲೇ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರತ್ತೆ. ಇಲ್ಲಿ ವಿಸ್ತರಿಸೋ ವಯೋಮಿತಿನೂ ಕೂಡ ಇವರು ವಿಸ್ತರಿಸಿದ್ದಾರೆ. ಈ ವಯೋಮಿತಿ ವಿಸ್ತರಿಸಿರೋದು ಈಗ ಜನರಲ್ ಕ್ಯಾಟಗರಿಗೆ 38ನೇ ವಯಸ್ಸಿನವರೆಗೂ ಅಪ್ಲೈ ಮಾಡ್ಬೋದಾಗಿದೆ. ಕ್ಯಾಟಗರಿ 2A 2B 3A 3Bಗೆ 41ನೇ ವಯಸ್ಸಿನವರೆಗೂ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. SC ST ಮತ್ತು ಕ್ಯಾಟಗರಿ 1 ಅವರಿಗೆ 43ರವರೆಗೂ ಕೂಡ ಅವರು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಇದು ವಯೋಮಿತಿನ ವಿಸ್ತರಿಸಿರುವಂತಹ ಆದೇಶ. ಹಾಗಾದರೆ ಮತ್ತೊಮ್ಮೆ ನೋಡೋಣ. ಎಲಿಜಿಬಿಲಿಟಿ, ಎಜುಕೇಷನ್, ಶೈಕ್ಷಣಿಕ ಅರ್ಹತೆ ಏನು ಕರೆದಿದ್ರು ಅಂದರೆ ಅವರು ITI ಆದಂಥವರು, ಸೆಕೆಂಡ್ PUC, ಡಿಪ್ಲೊಮಾ ಹೋಲ್ಡರ್ಸ್ ಹಾಗೂ ಇಂಜಿನಿಯರ್ಸ್ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಲ್ಯಾಂಡ್ ಸರ್ವೆಗೆ ಸಂಬಂಧಪಟ್ಟಂಥದ್ದು ಇದು. ಹಾಗಾಗಿ ನೀವು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಲಿಂಕ್ಗಳನ್ನು ನೀವು ನೋಡಬೇಕಾಗಿರುತ್ತೆ. ನಿಮಗೆ ಒಮ್ಮೆ ಹೇಳ್ತೇನೆ, ಇಂತಹ ಉದ್ಯೋಗ ಮಾಹಿತಿಯ ವಿಡಿಯೋವನ್ನು ನೀವು ಲೈಕ್ ಮಾಡಬೇಕು, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಬಹಳ ಮುಖ್ಯವಾಗಿ ಎಲ್ಲರೊಂದಿಗೆ ಹಂಚಿಕೊಳ್ಳಿ ಅಂತ. ನಿಮಗೆ ಬಹಳ ಮುಖ್ಯವಾಗಿ ಬೇಕಾಗೋದು ವೆಬ್ಸೈಟ್ ಲಿಂಕ್ಗಳು, ಅದ್ರ ಬಗ್ಗೆ ವಿವರವಾಗಿ ತಿಳಿಸುವಂತಹ ಯೂಟ್ಯೂಬ್ ಲಿಂಕ್ಗಳು ಬೇಕಾಗತ್ತೆ. ನೀವು ಈ ವಿಡಿಯೋನ ಲಿಂಕ್ ಮುಖೇನ ಬಂದರೆ ನಿಮಗೆ ವಿಡಿಯೋ ಕೆಳಗಡೆ ಒಂದು ಸಣ್ಣ ಪದ ಮೋರ್ ಅಂತ ಕಾಣುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ಆ ಯೂಟ್ಯೂಬ್ ಲಿಂಕ್ ಕೂಡ ಇದೆ, ಅದನ್ನು ಹೋಗಿ ನೋಡಿ, ಅಲ್ಲಿ ಎಲ್ಲವನ್ನು ಅರ್ಥ ಮಾಡ್ಕೊಳ್ಳಿ. ನಂತರದಲ್ಲಿ ಈಗ ವಿಸ್ತರಣೆ ಏನಾಗಿದೆ, ಕಾರಿಗ್ಯಾಂಡಮ್ ಅದೆಲ್ಲವನ್ನು ನೋಡಿ. ನೀವು ಇಲ್ಲಿ 2 ರೀತಿಯಾಗಿರುತ್ತೆ. ಒಂದು ಕಲ್ಯಾಣ ಕರ್ನಾಟಕ, ಇನ್ನೊಂದು ಕರ್ನಾಟಕಕ್ಕೆ ಸಂಬಂಧಪಟ್ಟಂಥದ್ದು. ಅದೆರಡರ ಆದೇಶಗಳನ್ನು ಅವುಗಳನ್ನು ನೋಡಿ ನೀವು ನಂತರ ಯಾರ್ಯಾರು ಎಲಿಜಿಬಲ್ ಇದ್ದೀರಿ. ನಿಮ್ಮೆಲ್ಲರಿಗೂ ಈಗ ಲಾಸ್ಟ್ ಡೇಟ್ ಗೊತ್ತಾಗಿದೆ. ಆ ಲಾಸ್ಟ್ ಡೇಟ್ 9 ಡಿಸೆಂಬರ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಒತ್ತಿ, ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.